ಇವರೇ ಪೂರ್ಣಾವಧಿ ಚೀಫ್ ಮಿನಿಸ್ಟರ್ ಏನು, ಯಾಕಂದರೆ ಬದಲಾಗ್ತಾರೆ ಅನ್ನುವಂಥದ್ದು? ಇಲ್ಲಿ ಶಾಶ್ವತ ಅನ್ನೋದು ಎಲ್ಲೂ ಇಲ್ಲ. ಹೀಗಾಗಿ ನಮ್ಮ ಆಸೆ ಎಷ್ಟೇ ಇದ್ದರೂ ಕೂಡ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ವರಿಷ್ಠರು ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ಬದ್ಧ ಅಂತ. ವರಿಷ್ಠರು ತೀರ್ಮಾನ ಏನು ಕೊಡ್ತಾರೆ ಅಂತ ನಾನು ಊಹೆ ಮಾಡ್ಕೊಳಕ್ಕಾಗಲ್ಲ. ವರಿಷ್ಠರು ಉತ್ತಮವಾದಂತಹ ತೀರ್ಮಾನ ಈ ರಾಜ್ಯಕ್ಕೆ ಒಳ್ಳೆಯದಾಗುವಂಥದ್ದಕ್ಕೆ ತೀರ್ಮಾನ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಅಲ್ಲ, ವರಿಷ್ಠರು ತೀರ್ಮಾನ ಕೊಡುವಂಥ ಸಂದರ್ಭ ಹತ್ರ ಬಂದಿದೆಯಾ ಅಂತ? ಈಗ ಇರುವಂಥದ್ದು ಎಲ್ಲೂ ಅಂಥ ವಿಚಾರಗಳು ಬಂದಿಲ್ಲ. ಬಿಹಾರ್ ಚುನಾವಣೆಯ ನಂತರ ಏನು ಬೇಕಾದರೂ ಆಗಬಹುದು ಅನ್ನೋದು ಒಂದು ವಿದ್ಯಮಾನಗಳಿಗೇನಿದೆ. ಬಿಹಾರ್ ಚುನಾವಣೆ ಆಗೋವರೆಗೂ ಕಾಯಬೇಕಾಗುತ್ತೆ. ಅದನ್ನೇ ಕಾಯ್ತಾ ಇದ್ದೀರಾ? ನಾನು ಬರೀ ಬಿಹಾರ್ ಚುನಾವಣೆಗೆ ಅಷ್ಟೇ ಕಾಯ್ತಾ ಇಲ್ಲ. ಆಡಳಿತ ಪಕ್ಷದಲ್ಲಿ ಆಯ್ಕೆ ಆದಂತಹ ದಿನದಿಂದನೂ ಅಧಿಕಾರ ದೊರಕದಂತಹ ಸಂದರ್ಭದಲ್ಲಿ ಸೇವೆ ಮಾಡುವಂಥದ್ದು ಸಿದ್ಧ ಇದ್ದೇನೆ ಅನ್ನೋದನ್ನು ನಾನು ಸಾರಿ ಹೇಳಿದ್ದೇನೆ. ರಾಜಕೀಯವಾಗಿ ನಾನು ಸನ್ಯಾಸಿ ಅಲ್ಲ. ಹಾಗಾಗಿ ಅವಕಾಶ ಬರುವಂಥದ್ದು ಕಾಯ್ತೇನೆ ಅನ್ನೋದು ನಾನು ಹೇಳಿದ್ದೀನಿ, ಇವತ್ತು ಅದೇ ಹೇಳ್ತೇನೆ. ಪ್ರತಿಪಾದನೆ ಏನು ಅಂತ ಈ ಸಂದರ್ಭದಲ್ಲಿ? ಅಲ್ಲ, ತಾವು ಕೂಡ ಫಸ್ಟ್ ಟರ್ಮಲ್ಲೇ ಚೀಫ್ ಮಿನಿಸ್ಟರ್ ಆಗಬೇಕಿತ್ತು, ಹೀಗಾಗಿ ಈ ಸತಿ ನಿಮ್ಗೆ ಅವಕಾಶ ಆಗುತ್ತೆ ನೋಡಿ. ಇವತ್ತು ಸರಿಯೋ ತಪ್ಪು ಪ್ರಾದೇಶಿಕ ಸಮತೋಲನಗಳನ್ನ ಹೋಗಲಾಡಿಸುವಂಥದ್ದು, ಜಾತಿಯ ವ್ಯವಸ್ಥೆಯನ್ನು ಸರಿಪಡಿಸುವಂಥದ್ದು, ಪಕ್ಷದ ನಿಷ್ಠೆ, ಪ್ರಾಮಾಣಿಕತೆ ಅಥವಾ ತಾಳ್ಮೆ ಕಡಿಮೆ ಇರುವಂಥವ್ರಿಗೆ ಮೊದಲೇ ಆದ್ಯತೆ ಮೇರೆಗೆ ಎಲ್ಲರಿಗೂ ಕೊಡುವಂಥದ್ದು. ಯಾರು ಪಕ್ಷದ ಜೊತೆಗೆ ಸ್ಪಷ್ಟವಾಗಿ ಅವರ ನಿಲುವನ್ನು ಸಾಧಿಸ್ತಾ ಇದ್ದಾರೆ, ತಾಳ್ಮೆ ಇಟ್ಕೊಳ್ಳುವಂತಹ ಶಕ್ತಿ ಇದೆ ಅಂಥವ್ರಿಗೆ ಮುಂದಿನ ಸರಿಗಂತ ಹೇಳುವಂತಹ ಮಾತು. ಯಾಕಂದರೆ ಆ ಸಂದರ್ಭದಲ್ಲೇ ನಾವು ಮುಂದೆ ಪುನರ್ರಚನೆ ಆದಾಗ ನಿನಗೆ ಅವಕಾಶ ಮಾಡಿಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದರು. ಸೊ ಅದು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದರು. ವರಿಷ್ಠರು ಹೇಳಿದ್ದಾರೆ. ಯಾಕಂದರೆ ನಾನು ಹೇಳುವಂಥದ್ದು, ನಾನಂತೂ ಯಾರಿಗೂ ಸಚಿವರು ಮಾಡಿ ಅಂತ ನಾನು ಕೇಳೋನಲ್ಲ. ನನ್ನಲ್ಲಿ ಅರ್ಹತೆ ಇದ್ದಾಗ ಅಥವಾ ಸೇವೆ ಮಾಡುವಂತಹ, ನಾನು ಕೆಲಸ ಮಾಡುವಂತಹ ವಿಧಾನಗಳ ಮೇಲೆ ನಂಬಿಕೆ ಇದ್ದಂತಹ ಸಂದರ್ಭದಲ್ಲಿ ಪಕ್ಷದ ಸಿದ್ಧಾಂತಗಳನ್ನು ಗಟ್ಟಿಯಾಗಿ ನಾನು ಪ್ರತಿಪಾದಿಸುವಂತಹ ಶಕ್ತಿ ನನ್ನಲ್ಲಿ ಇದೆ ಅಂತ ಹೇಳಿದಾಗ ಅವಕಾಶ ಸಿಗುತ್ತೆ.